ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸವಿ ಸವಿ ನೆನಪು, ಸಾವಿರ ನೆನಪು. ನಮಸ್ಕಾರ ಸ್ನೇಹಿತರೆ. ನಮ್ಮನ್ನು ನಿಸ್ವಾರ್ಥವಾಗಿ ಪ್ರೀತಿಸುವವರನ್ನು ನಾವು ಕೆಲವೊಮ್ಮೆ ಜೀವನದ ಓಟದಲ್ಲಿ ಮರೆತು ಬಿಡ್ತೇವೆ. ಆದರೆ ಸಮಯ ಯಾರನ್ನೂ ಕಾಯೋದಿಲ್ಲ. ಇಂದಿನ ಕತೆ ಮರಳಿ ಬಂದ ಪತ್ರ. ಒಂದು ಸುಂದರ ಹಳ್ಳಿಯಲ್ಲಿ ರಾಘವ ಎಂಬ ಯುವಕ ತನ್ನ ತಾಯಿ ಲಕ್ಷ್ಮಮ್ಮನ ಜೊತೆ ವಾಸಿಸುತ್ತಿದ್ದ. ರಾಘವನ ತಂದೆ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಿದ್ದರು. ಲಕ್ಷ್ಮಮ್ಮ ಕೂಲಿ ಕೆಲಸ ಮಾಡಿ ಮಗನನ್ನು ಓದಿಸಿ ದೊಡ್ಡವನನ್ನಾಗಿ ಮಾಡಿದಳು. ರಾಘವ ಓದಿನಲ್ಲಿ ತುಂಬ ಚುರುಕಾಗಿದ್ದ. ಊರಿನ ಎಲ್ಲರೂ ಈ ಹುಡುಗ ಒಂದು ದಿನ ದೊಡ್ಡ ಮನುಷ್ಯನಾಗುತ್ತಾನೆ ಎಂದು ಹೇಳುತ್ತಿದ್ದರು. ಕೊನೆಗೆ ಅವನಿಗೆ ಬೆಂಗಳೂರಿನ ಒಂದು ಕಂಪನಿಯಲ್ಲಿ ಕೆಲಸವೂ ಸಿಕ್ಕಿತು. ಅವನು ಬೆಂಗಳೂರಿಗೆ ಹೊರಡುವ ದಿನ ತಾಯಿ ಕಣ್ಣೀರನ್ನು ಮರೆಮಾಚುತ್ತಾ ಹೇಳಿದರು, ಮಗನೇ, ಎಷ್ಟು ದೊಡ್ಡವನಾದರೂ ಈ ತಾಯಿಯನ್ನು ಮರೆಯಬೇಡ ಎಂದು. ರಾಘವ ನಗುತ್ತಾ, ಅಮ್ಮ, ಪ್ರತಿ ತಿಂಗಳು ಬರುತ್ತೇನೆ, ನಿನ್ನನ್ನು ಎಂದಿಗೂ ಒಬ್ಬಳನ್ನಾಗಿ ಬಿಡಲ್ಲ ಎಂದು ಮಾತು ಕೊಟ್ಟನು. ಮೊದಲ ಕೆಲವು ತಿಂಗಳುಗಳು ಅವನು ಆಗಾಗ ಮನೆಗೆ ಬರುತ್ತಿದ್ದ. ಪ್ರತಿದಿನ ಕರೆ ಮಾಡುತ್ತಿದ್ದ. ಆದರೆ ಕೆಲಸದ ಒತ್ತಡ ಹೆಚ್ಚಾಯಿತು. ಹೊಸ ಜವಾಬ್ದಾರಿಗಳು ಬಂದವು. ಕರೆಗಳು ವಾರಕ್ಕೊಮ್ಮೆ, ನಂತರ ತಿಂಗಳಿಗೊಮ್ಮೆ, ಕೊನೆಗೆ ಅಪರೂಪವಾಗಿ ಬಿಟ್ಟವು. ತಾಯಿ ಮಾತ್ರ ಪ್ರತಿದಿನ ಸಂಜೆ ಮನೆಯ ಮುಂದೆ ಕುಳಿತು ರಸ್ತೆಯ ಕಡೆ ನೋಡುತ್ತಿರುತ್ತಿದ್ದಳು. ಇವತ್ತು ಬರಬಹುದೇ ಎಂಬ ನಿರೀಕ್ಷೆ ಅವಳ ಕಣ್ಣಲ್ಲಿ ಇತ್ತು. ಒಂದು ದಿನ ತಾಯಿಯ ಆರೋಗ್ಯ ಹದಗೆಟ್ಟಿತು. ನೆರೆಮನೆಯವರು ರಾಘವನಿಗೆ ಕರೆ ಮಾಡಲು ಪ್ರಯತ್ನಿಸಿದರು. ಆದರೆ ಅವನು ಸಭೆಯಲ್ಲಿದ್ದ ಕಾರಣ ಸ್ವೀಕರಿಸಲಿಲ್ಲ. ಕೆಲವು ದಿನಗಳ ನಂತರ ಲಕ್ಷ್ಮಮ್ಮ ತನ್ನ ನಡುಗುವ ಕೈಯಲ್ಲಿ ಒಂದು ಪತ್ರ ಬರೆದಳು. ಮಗನೇ, ನೀನು ತುಂಬ ಬ್ಯುಸಿ ಎಂದು ನನಗೆ ಗೊತ್ತು. ನಿನ್ನ ಮೇಲೆ ನನಗೆ ಯಾವುದೇ ಬೇಸರವಿಲ್ಲ. ನೀನು ಸಂತೋಷವಾಗಿದ್ದರೆ ಅದೇ ನನ್ನ ಸಂತೋಷ. ಆದರೆ ಸಾಧ್ಯವಾದರೆ ಒಮ್ಮೆ ಮನೆಗೆ ಬಾ. ನಿನ್ನ ನಗುವನ್ನು ನೋಡಬೇಕು ಎನ್ನುವುದು ನನ್ನ ಕೊನೆಯ ಆಸೆ ಎಂದು. ಆ ಪತ್ರವನ್ನು ಅವಳು ಮನೆಯ ಅಲಮಾರಿಯಲ್ಲಿ ಇಟ್ಟಳು. ಕಾಲ ಕಳೆಯಿತು. ಒಂದು ದಿನ ರಾಘವನಿಗೆ ಊರಿನಿಂದ ಕರೆ ಬಂತು. ರಾಘವ, ಬೇಗ ಬಾ ಎಂದು. ಅವನು ಆತುರದಿಂದ ಊರಿಗೆ ಬಂದ. ಮನೆಯ ಮುಂದೆ ಜನ ಸೇರಿದ್ದರು. ಒಳಗೆ ಹೋದಾಗ ತಾಯಿ ಶಾಂತವಾಗಿ ಮಲಗಿದ್ದಳು. ಆದರೆ ಅವಳು ಎಂದಿಗೂ ಎದ್ದೇಳಲಿಲ್ಲ. ರಾಘವ ಕಣ್ಣೀರಿನಲ್ಲಿ ಮುಳುಗಿದ. ಅಮ್ಮ, ನಾನು ಬಂದಿದ್ದೇನೆ, ಒಮ್ಮೆ ಮಾತಾಡು ಎಂದು ಅಳುತ್ತಿದ್ದ. ಅಷ್ಟರಲ್ಲಿ ನೆರೆಮನೆಯ ಅಜ್ಜಿ ಒಂದು ಪತ್ರವನ್ನು ಅವನ ಕೈಗೆ ಕೊಟ್ಟಳು. ಅದು ತಾಯಿ ಬರೆದ ಕೊನೆಯ ಪತ್ರ. ರಾಘವ ನಡುಗುವ ಕೈಯಿಂದ ಪತ್ರ ತೆರೆದ. ಮಗನೇ, ನೀನು ಈ ಪತ್ರವನ್ನು ಓದುವಾಗ ನಾನು ನಿನ್ನ ಜೊತೆ ಇರಲಾರೆ. ನನ್ನ ಬಗ್ಗೆ ದುಃಖಿಸಬೇಡ. ನೀನು ಒಳ್ಳೆಯವನಾಗಿ ಬದುಕು. ಆದರೆ ಒಂದು ಮಾತು ನೆನಪಿಡು, ಜೀವನದಲ್ಲಿ ಎಷ್ಟೇ ದೊಡ್ಡವನಾದರೂ ನಿನ್ನನ್ನು ಪ್ರೀತಿಸುವವರಿಗೆ ಸಮಯ ಕೊಡು. ಹಣ ಮತ್ತೆ ಸಿಗುತ್ತದೆ, ಆದರೆ ಕಳೆದು ಹೋದ ಕ್ಷಣಗಳು ಮರಳಿ ಬರುವುದಿಲ್ಲ ಎಂದು. ಆ ಸಾಲುಗಳನ್ನು ಓದಿದ ರಾಘವ ಜೋರಾಗಿ ಅತ್ತ. ಅವನು ನಗರದಲ್ಲಿದ್ದ ದೊಡ್ಡ ಕೆಲಸವನ್ನು ಬಿಟ್ಟು ಊರಿನಲ್ಲೇ ಒಂದು ಗ್ರಂಥಾಲಯ ಆರಂಭಿಸಿದ. ಅದರ ಹೆಸರು ಲಕ್ಷ್ಮಮ್ಮ ಸ್ಮಾರಕ ಗ್ರಂಥಾಲಯ. ಗ್ರಂಥಾಲಯದ ಗೋಡೆಯ ಮೇಲೆ ಒಂದು ವಾಕ್ಯ ಬರೆದಿದ್ದನು, ಪ್ರೀತಿಸುವವರಿಗಾಗಿ ಇಂದು ಸಮಯ ಕೊಡಿ, ನಾಳೆ ಎಂಬುದು ಎಲ್ಲರಿಗೂ ಸಿಗುವುದಿಲ್ಲ ಎಂದು. ಆ ದಿನದಿಂದ ರಾಘವ ಪ್ರತಿಯೊಬ್ಬ ಯುವಕನಿಗೂ ಒಂದೇ ಮಾತು ಹೇಳ್ತಿದ್ದ, ಯಶಸ್ಸು ಮುಖ್ಯ, ಆದರೆ ನಮ್ಮವರ ಜೊತೆ ಕಳೆಯುವ ಸಮಯ ಅದಕ್ಕಿಂತಲೂ ಮುಖ್ಯ ಎಂದು. ಗೆಳೆಯರೇ, ಕಥೆಯ ನೀತಿ, ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದರೂ ನಮ್ಮನ್ನು ನಿಸ್ವಾರ್ಥವಾಗಿ ಪ್ರೀತಿಸುವವರನ್ನು ನಿರ್ಲಕ್ಷಿಸಬೇಡಿ. ಅವರ ಜೊತೆ ಕಳೆದ ಒಂದು ಕ್ಷಣವೂ ಅಮೂಲ್ಯ. ಗೆಳೆಯರೇ, ಇವತ್ತಿನ ಕತೆ ಇದಾಗಿತ್ತು. ಈ ಕತೆ ನಿಮಗೆ ಇಷ್ಟವಾದರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಮನಮುಟ್ಟುವ ಕನ್ನಡ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.